ಬಂದ್ ಯಶಸ್ವಿ ಆಗಿದೆ ಅನ್ನುವಂಥದ್ದನ್ನ ವಾಟಾಳ್ ನಾಗರಾಜ್ ಹೇಳಿದ್ರೆ, ಅದರ ಜೊತೆಯಲ್ಲಿ ಸಾರಾ ಗೋವಿಂದ್ ಕೂಡ ಈಗಾಗಲೇ ಮಾತಾಡಿದ್ರು. ಅವರು ಕೂಡ ಹೇಳ್ತಾ ಇದ್ರು ಬಂದ್ ಯಶಸ್ವಿ ಆಗಿಲ್ಲ, ಅಂದುಕೊಂಡ ಮಟ್ಟಿಗೆ ಆಗಿಲ್ಲ. ಈ ಹಿಂದೆ ಯಾವ ರೀತಿ ಬಂದ್ ನಡೀತಾ ಇತ್ತು ಆ ರೀತಿ ನಡೆದಿಲ್ಲ ಅನ್ನುವಂಥದ್ದು. ಕರ್ನಾಟಕ ಬಂದ್ಗೆ ರಾಜ್ಯದಲ್ಲಿ ನೀರಸ ಪ್ರತಿಕ್ರಿಯೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಜನಜೀವನ ಎಂದಿನಂತೆ ಇದೆ, ನಾರ್ಮಲ್ ಆಗಿದೆ. ಕೆಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ, ಕೆಲ ಜಿಲ್ಲೆಗಳಲ್ಲಿ ಬೆಂಬಲ. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಏನೂ ಇಲ್ಲ. ಈ ಪ್ರತಿಭಟನೆ ನಡೆಯೋದು, ಬೆಂಬಲ ಕೊಡೋದು, ಇದಾಗ್ಲೇ ಹೇಳಿದ್ರಲ್ಲ ವಾಟಾಳ್ ನಾಗರಾಜ್, ನೈತಿಕ ಬೆಂಬಲ. ಈ ತರ ಬೆಂಬಲ ನಮಗೆ ಬೇಕಾಗಿಲ್ಲ. ಬಂದ್ರೆ ಪ್ರತಿಭಟನೆ ಮಾಡ್ರಿ, ಬಂದ್ರೆ ಆಫ್ ಮಾಡ್ರಿ, ಕ್ಲೋಸ್ ಮಾಡ್ರಿ ಅನ್ನೋ ರೀತಿಯಲ್ಲಿ ವಾಟಾಳ್ ನಾಗರಾಜ್ ಮಾತಾಡ್ತಿದ್ದಾರೆ ನಮ್ಮ ಜೊತೆಗೆ. ಕೇಳಿಸ್ಕೊಳ್ಳಿ. ರಾಜ್ಯದ ಜನತೆ ಜೊತೆಗೆ ರಾಜಕಾರಣಿಗಳು ಕೂಡ ಜೊತೆ ನಿಲ್ಬೇಕಿತ್ತು. ಆದ್ರೆ ಇವತ್ತು ಈ ವಿಚಾರವಾಗಿ ಚರ್ಚೆ ಆಗ್ಲಿ ಅಥವಾ ಹೋರಾಟದ ವಿಚಾರವಾಗ್ಲಿ ಚರ್ಚೆ ಆಗ್ಲಿ ಯಾವುದು ಕೂಡ ಆಗಿಲ್ಲ. ನಿಜ, ಅದಂತೂ ನಿಜ. ಮಾಡಬೇಕಾಗಿತ್ತು. ಶಾಸನ ಸಭೆಯಲ್ಲೇ ಬಂದ್ ಬಗ್ಗೆ ಎಲ್ಲ ಪಕ್ಷದವರು ಬಂದ್ಗೆ ಬೆಂಬಲ ಕೊಟ್ಟು ಮಾತಾಡಬೇಕಾಗಿತ್ತು. ಅಲ್ಲಿ ಕರ್ನಾಟಕದ ಇತಿಹಾಸದಲ್ಲೇ ಇಡೀ ನಾಡಿನ ಸಮಸ್ಯೆಗಳ ಬಗ್ಗೆ ಬೆಳಗಾವಿ, MES ಪುಂಡಾಟಿಕೆ, ಈ ಥರ ಅನೇಕ ಬೇಡಿಕೆ ಇಟ್ಟು ನಾವು ಚರ್ಚೆ ಮಾತಾಡುವಾಗ ಶಾಸನ ಸಭೆಯಲ್ಲಿ ಇದನ್ನು ಒಬ್ಬರಾದರೂ ಎದ್ದು ನಿಂತು ಬಂದ್ ಮಾಡ್ತಾ ಇದ್ದಾರೆ, ನಮ್ಮ ಬೆಂಬಲ ಇದೆ, ಒಬ್ಬರಾದರೂ ಹೇಳಲಿಲ್ಲ. ಅಲ್ಲಿ ನಡೀತಾ ಇರೋ ವಿಚಾರ ನೋಡಿದ್ರೆ ನಮಗೆ ನಾಚಿಕೆ ಆಗುತ್ತೆ. ಆ ಸದನದ ಗಾಂಭೀರ್ಯ, ಗೌರವ, ವಿಧಾನ ಪರಿಷತ್ತು, ಶಾಸನ ಸಭೆ ಸಂಪೂರ್ಣ ಹಾಳಾಗೋಗಿದೆ. MES ಪುಂಡಾಟಿಕೆ ಅನ್ನೋದು ಇವತ್ತಿಂದಲ್ಲ, ನಿನ್ನೆದಲ್ಲ, ಬಹಳ ವರ್ಷಗಳಿಂದ ಇದೆ. ಪ್ರಮುಖವಾಗಿ ಆ ಭಾಗದ ರಾಜಕಾರಣಿಗಳು ಇದ್ರ ಬಗ್ಗೆ ಧ್ವನಿ ಎತ್ತಬೇಕು. ಯಾವುದೇ ಸರ್ಕಾರ ಬಂದರೂ ಕೂಡ ನಾವು MES ಅನ್ನ ನಿಷೇಧ ಮಾಡ್ತೀವಿ ಅನ್ನುವಂಥದ್ದು, ಅವರ ಪುಂಡಾಟಿಕೆಗೆ ಬ್ರೇಕ್ ಹಾಕ್ತೀವಿ ಅನ್ನುವಂಥದ್ದು ಹೇಳ್ತಿದ್ದಾರೆ. ಇವತ್ತು ಕೂಡ ಅಲ್ಲಿನ ಭಾಗದ ಸಚಿವರುಗಳು ಕೂಡ ಸರ್ಕಾರದಲ್ಲಿದ್ದಾರೆ. ಈಗ ನಿಮ್ಗೆ ಹೇಳೋದಾದ್ರೆ ಬೆಳಗಾವಿಯ ಎಲ್ಲಾ ಪಕ್ಷದ ರಾಜಕಾರಣಿಗಳು ಮರಾಠಿ ಗುಲಾಮರು, ಮರಾಠಿ ಏಜೆಂಟ್ರುಗಳು, ಮರಾಠಿಯ ಪರವಾಗಿರ್ತಕ್ಕಂಥವ್ರು. ಆದ್ರಿಂದ ಕನ್ನಡದ ಬಗ್ಗೆ ಇರ್ತಕ್ಕಂಥ ಯಾರು ಪ್ರಾಮಾಣಿಕವಾಗಿಲ್ಲ. ನೈತಿಕ ಬೆಂಬಲವನ್ನ ಒಂದಿಷ್ಟು ಹೋಟೆಲ್ ಮಾಲೀಕರ ಸಂಘ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದನೂ ಕೂಡ ನೈತಿಕ ಬೆಂಬಲ ಕೊಡ್ತೇವೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಆ ಪರಿಣಾಮ ಎಲ್ಲೋ ಒಂದ್ ಕಡೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಅನ್ನುವಂತಹ. ಇಲ್ಲ, ನೈತಿಕತೆ ಅಂದ್ರೆ ನಿಮಗೆ ಗೊತ್ತಾ? ನಮಗೂ ಗೊತ್ತಿಲ್ಲ. ಅವ್ರನ್ನೇ ಕೇಳ್ಬೇಕು, ಹೋಟ್ಲ್ ಅವ್ರನ್ನೇ. ಅದೇನ್ರಿ ಏನ್ರಿ